ನಮಸ್ಕಾರ, ಸುನಿಲ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ನ ಶ್ರೀ ಸಾಯಿ ಸ್ಕೂಲ್ ಮೈದಾನದಲ್ಲಿ ಬೀದರ್ಕಿ ರಾಜ ಗಣೇಶ್ ಮಂಡಳಿಯು ಅಳವಡಿಸಿದ ಜಯಶ್ರೀ ಕೇದಾರನಾಥ್ ದೇವಸ್ಥಾನ ಮಾದರಿ ಪೆಂಡಾಲ್ ನಿರ್ಮಿಸಲಾಗಿದೆ. ಸಾವಿರಾರು ಜನರು ದರ್ಶನ ಪಡೆದು ಪುನೀತರಾದರು. ವಿವೇಕ್ ದೀಪಕ್ ವಾಲಿ ಫೌಂಡೇಶನ್ ವತಿಯಿಂದ ಅವರ ಕಚೇರಿಯಲ್ಲಿ ಪರಿಸರ ಸ್ನೇಹಿ ಗಣಪತಿ ಸ್ಥಾಪಿಸಿದ್ದು, ಸಂಸದರಾದ ಸಾಗರ್ ಖಂಡ್ರೆ ಅವರು ವಿಶೇಷ ಪೂಜೆ ಸಲ್ಲಿಸಿ ಸಮಸ್ತ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿದ್ದರು. ಬೀದರ್ನ ಗಾಂಧಿಗಂಜ್ನಲ್ಲಿ ವರಸಿದ್ಧಿವಿನಾಯಕ ಗಣೇಶ್ ಮಂಡಳಿಯು ಹಾಕಲಾದ ಜಯಶ್ರೀ ಬದ್ರಿನಾಥ್ ದೇವಸ್ಥಾನ ಮಾದರಿ ಪೆಂಡಾಲ್ ಕಣ್ಮನ ಸೆಳೆಯುತ್ತಿದೆ. ನಾಳೆ ಮಹಾಪ್ರಸಾದ ಆಯೋಜಿಸಲಾಗಿದೆ. ಅಧ್ಯಕ್ಷರಾದ ಅಶೋಕ್ ರಜಂತಲ್ ಅವರು ತಿಳಿಸಿದ್ದರು. ನಗರದ ಗಣೇಶ್ ಮೈದಾನದಲ್ಲಿ ವಾಲಿ ಪರಿವಾರದ ವತಿಯಿಂದ ಶ್ರದ್ಧೆ ಭಕ್ತಿಯಿಂದ ಗಣೇಶನ ಪೂಜೆ ಸಲ್ಲಿಸಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂದು ಪ್ರಾರ್ಥಿಸಿದ್ದರು. ಉಳುವೆ ಚನ್ನಬಸವ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ಬೀದರ್ 4ನೇ ವಾರ್ಷಿಕ ಸಾಮಾನ್ಯ ಸಭೆ ಸಹಕಾರಿಯ ಕಚೇರಿ ಆವರಣದಲ್ಲಿ ಜರುಗಿತು. ಬೀದರ್ ನಗರದ ಬೋವಿ ಸಮಾಜದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪರಿಸರ ಗಣಪತಿ ಸ್ಥಾಪಿಸಿ ಅರಣ್ಯ ಸಂರಕ್ಷಣೆ, ಕಾಡು ಉಳಿಸಿ ನಾಡು ಬಳಸಿ ಧ್ಯೇಯವಾಕ್ಯದೊಂದಿಗೆ ಗಣೇಶ ಸ್ಥಾಪಿಸಲಾಗಿದೆ. ಬೀದರ್ ನಗರದ ಕರ್ನಾಟಕ ಕಾಲೇಜು ಬಳಿ ಇರುವ ಮಾಂಗರ್ವಾಡಿ ಸಮಾಜ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶ ಸ್ಥಾಪನೆ ಮಾಡಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸಬೇಕೆಂದು ವಿಶಾಲ್ ಗುರುನಾಥ್ ಉಪಾಧ್ಯಾಯ ವಿನಂತಿಸಿಕೊಂಡರು. ಸುದ್ದಿಯ ವಿವರಗಳು. ನಗರದಲ್ಲಿ ಪ್ರತಿಷ್ಠಾಪಿಸಿರುವ ಸಾರ್ವಜನಿಕ ಗಣೇಶ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬರುತ್ತಿದೆ. ಶನಿವಾರ ಸಂಜೆಯಿಂದ ತಡರಾತ್ರಿಯವರೆಗೆ ವಿವಿಧೆಡೆ ಶ್ರದ್ಧೆ ಭಕ್ತಿಯಿಂದ ವಿಘ್ನ ನಿವಾರಕನನ್ನ ಪ್ರತಿಷ್ಠಾಪಿಸಿದ್ದರು. ಬೀದರ್ ಸಾಯಿ ಸ್ಕೂಲ್ ಮೈದಾನದಲ್ಲಿ ಪ್ರತಿಷ್ಠಾಪಿಸಿದ್ದ ಗಣೇಶ ಆಕರ್ಷಣೆ ಕೇಂದ್ರವಾಗಿದೆ. ಕೇದಾರನಾಥ್ ಮಂದಿರ ಮಾದರಿಯಲ್ಲಿ ಪೆಂಡಾಲ್ ನಿರ್ಮಾಣ ಮಾಡಿ ಶಿವಲಿಂಗಕ್ಕೆ ಹೂವು ಹಾಕುವ ಗಣೇಶ ಮೂರ್ತಿ ಸ್ಥಾಪಿಸಿರುವುದು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿದೆ. ಪಾಶ್ಚಿಮಾತ್ಯ ಬದಲು ಜನಪದ ಗೀತೆ, ಭಕ್ತಿಗೀತೆಗಳಿಗೆ ಮಣಿ ಹಾಕುವ ಮೂಲಕ ನಾಡಿನ ಸಂಸ್ಕೃತಿ ಪರಂಪರೆ ಎತ್ತಿ ಹಿಡಿಯುವ ಕೆಲಸ ನಡೆಯುತ್ತಿರುವುದು ವಿಶೇಷವಾಗಿದೆ. ಕೇದಾರನಾಥ್ದಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಪೆಂಡಾಲ್ ಅನ್ನು ನಿರ್ಮಿಸಲಾಗಿದೆ. ಸಾರ್ವಜನಿಕರು ಮೊಬೈಲ್ನಲ್ಲಿ ಚಿತ್ರೀಕರಿಸಿ ಆನಂದಿಸುತ್ತಿದ್ದಾರೆ. ಬೃಹತ್ ಆಕಾರದ ಗಣೇಶ ವಿಗ್ರಹಗಳು, ಕಣ್ಣು ಕಂಗೊಳಿಸುವ ಅಲಂಕಾರ, ಎಲ್ಲೆಲ್ಲೂ ಗಣಪತಿಯ ನಾನಾ ರೀತಿಯ ಅವತಾರ ಮೂರ್ತಿಗಳು ಎಲ್ಲರನ್ನ ಆಕರ್ಷಿಸುತ್ತಿದೆ. ನಗರದಲ್ಲಿ ಸುಮಾರು 175ಕ್ಕೂ ಅಧಿಕ ಸಾರ್ವಜನಿಕ ಗಣೇಶ ಮಂಡಳಿಗಳು ಗಣೇಶ ಪ್ರತಿಷ್ಠಾಪನೆ ಮಾಡಿವೆ. ಗಣೇಶ ಮೂರ್ತಿಗಳು ಮಣ್ಣಿನಿಂದ ತಯಾರಿಸುವುದು ವಾಡಿಕೆ. ಆದರೆ ಪರಿಸರ ಸ್ನೇಹಿ ಗಣೇಶ ಕಲ್ಪನೆ ಖ್ಯಾತವಾದ ಮೇಲೆ ಹಲವು ವಸ್ತುಗಳಲ್ಲಿ ಗಣೇಶ ಮೂರ್ತಿ ತಯಾರಿಸುವತ್ತ ಕಲಾಸಕ್ತರು ಹೆಚ್ಚೆಚ್ಚು ತೊಡಗಿಸಿಕೊಂಡಿದ್ದು, ಹಲವು ಮಾದರಿಗಳಲ್ಲಿ ತಯಾರಿಸಿದ ವಿನೂತನ ಗಣೇಶ ಮೂರ್ತಿಗಳು ಕಲಾಸಕ್ತರ ಮತ್ತು ಸಾರ್ವಜನಿಕರನ್ನ ಕೈಬೀಸಿ ಕರೆಯುವುದು ವಿಶೇಷ. ನಗರದ ಶ್ರೀ ಸಾಯಿ ಸ್ಕೂಲ್ ಮೈದಾನದಲ್ಲಿ ಬೀದರ್ಕ ರಾಜ ಗಣೇಶ್ ಮಂಡಳಿಯು ಬದ್ರಿನಾಥ್ ಮಂದಿರವನ್ನು ನಿರ್ಮಿಸಲಾಗಿದೆ. ಮುಂದಡ್ರಿ ಆಂಟಿ. महाप्रसाद का आयोजन किया है. सभी भक्तों प्रसाद स्वीकार करें.
गणपति बप्पा बीदर की जय, गणेश महाराज की जय, केदारनाथ की जय। बोलो केदारनाथ महाराज की जय, बीदर की राजा की जय, बोलो गजानन महाराज के जय, गणपति बप्पा बोलो केदारनाथ महाराज की जय, बीदर की राजा की जय, जय गणेशा जय, गणपति बप्पा मोरया। राजा की जय, बीदर की राजा की जय, केदारनाथ महाराज की जय, ಕೇದಾರನಾಥ್ ಮಹಾರಾಜ್ ಕಿ जय। ಓಂ ಶ್ರೀ ಗಣೇಶಾಯ ನಮಃ. ನಾವು ಇವತ್ತಿನ ದಿವಸ ಎಲ್ರಿಗೂ ಒಂದೇ ಏನು ಕೋರ್ಕೋಬೇಕನ್ನಂದ್ರೆ ಲೈಕ್ ಎಲ್ಲರೂ ಎಲ್ಲ ಥರ ಲೈಕ್ ಗುಡಿಗೆ ಹೋಗೋಕ್ಕಾಗಲ್ಲ. ಸೊ ಕೇದಾರ್ನಾಥ್ ಇಟ್ಸ್ ಲೈಕ್ ಡಿಫಿಕಲ್ಟ್ ಟು ಗೋ. ಅದಕ್ಕೆ ನಮ್ದು ಯೂನಿಟಿ ಏನದ ಬೀದರ್ಕ ರಾಜದು ಅದು ಎಲ್ಲರ ಅಂದ್ರೆ ಎಲ್ಲರ ಆಸೆ ತೀರಿಸ್ಬೇಕಂತೇಳಿ ಕೇದಾರ್ನಾಥ್ ಗುಡಿನೇ ನಮ್ಮ ಬೀದರಿಗೆ ತಂದಾರೆ. ಸೊ ಇದು ಎಲ್ಲರಿಗೆ ಸಂತೋಷವಾದ ವಿಷಯ. ಸೊ ಬೀದರ್ ಜನತೆಗೆ ನಾವು ಒಂದೇ ಏನು ಕೋರ್ಕೋಬೇಕಂದ್ರೆ ಎಲ್ಲರೂ ಬಂದು ಕೇದಾರ್ನಾಥ್ ದರ್ಶನ್ ಯಾರಿಗಾಗಲ್ಲ ಅವ್ರು ಇಲ್ಲೇ ಬೀದರ್ದಾಗ ಪಡ್ಕೊಳ್ಳೋದು ಒಂದು ಸಾಮರ್ಥ್ಯ ಅವಕಾಶ ಕೊಟ್ಟಾರ. ಅವ್ರೆಲ್ಲರೂ ಬಂದು ನಮ್ಮ ಬೀದರ್ಗೆ ಅಂದರೆ ಬೀದರ್ ಜನತೆ ನಮ್ಮ ಬೀದರ್ಕ ರಾಜ್ಯಕ್ಕೆ ಬಂದುಬಿಟ್ಟು ಎಲ್ಲರೂ ದರ್ಶನ ಪಡ್ಕೋಬೇಕೆಂದು ವಿನಂತಿ. ಅದರಲ್ಲಿ ಏನು ಬೀದರ್ಕ ರಾಜ ಏನು ಈ ಸರಿ ಮಾಡಿದಾರ ಇದು ಹಿಸ್ಟ್ರಿ. ಈ ಟೈಪ್ ಎಂದೂ ಆಗಿಲ್ಲ. ಇದು ಒಂದು ಐತಿಹಾಸಿಕ ಜಿಲ್ಲೆಯ ಹೆಸರಿದೆ ಅಲ್ಲ ಅದಕ್ಕೆ ಒಂದು ರೂಪ ಕೊಟ್ಟಿದ್ದಾರೆ. ಸೊ ವಿವೇಕ್ ದೀಪಕ್ ವಾಲಿ ಫೌಂಡೇಶನ್ ವತಿಯಿಂದ ಅವರ ಕಚೇರಿಯಲ್ಲಿ ಪರಿಸರ ಸ್ನೇಹಿ ಗಣಪತಿ ಸ್ಥಾಪಿಸಿದ್ದು, ಬೀದರ್ ಸಂಸದರಾದ ಸಾಗರ್ ಖಂಡ್ರೆ ಅವರು ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡುತ್ತಾ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರುತ್ತಾ ಸಮಸ್ತ ನಾಡಿನ ಜನತೆಗೆ ಆರೋಗ್ಯ ಸಂಪತ್ತು ನೀಡಲಿ ಎಂದು ವಿಘ್ನ ನಿವಾರಕ ಗಣೇಶನ ಹತ್ತಿರ ಕೋರಿದ್ದರು. ಅಲ್ಲದೆ ನಾಡಿನ ರೈತರಿಗೆ ಮಳೆ ಬೆಳೆ ಚೆನ್ನಾಗಿ ಆಗಲಿ, ಉತ್ತಮ ಬೆಳೆಗಳು ಬರಲಿ ಎಂದು ಹಾರೈಸಿದ್ದರು. ಈ ಸಂದರ್ಭದಲ್ಲಿ ವಿವೇಕ್ ದೀಪಕ್ ವಾಲಿ ಮಾತನಾಡುತ್ತಾ ನೂತನವಾಗಿ ಕಿರಿಯ ವಯಸ್ಸಿನ ಸಂಸದರಾದ ಅವರಿಗೆ ಪ್ರಪ್ರಥಮವಾಗಿ ನಮ್ಮ ಕಚೇರಿಗೆ ಆಗಮಿಸಿದ್ದಕ್ಕೆ ಪರಿಸರ ಗಣಪತಿಯ ಪೂಜೆ ಸಲ್ಲಿಸಿದ್ದರು. ಎಲ್ಲರೂ ಪರಿಸರವನ್ನು ಸಂರಕ್ಷಿಸಬೇಕು ಎಂದು ಹೇಳಿದ್ದರು. ಈ ಸಂದರ್ಭದಲ್ಲಿ ಅಭಿಮಾನಿಗಳು, ಹಿತೈಷಿಗಳು ಸೇರಿದಂತೆ ಇತರರು ಇದ್ದರು. ಈಗಷ್ಟೇ ದೀಪಗಣ ಅದಕ್ಕೆ ಎಂಟರ್ ಬೀದರ್ ಡಿಸ್ಟ್ರಿಕ್ಟ್ ಯಾರು ಎಕೋ ಫ್ರೆಂಡ್ಲಿ ಈ ಆಯ್ತಿಂದ ಸರಿ ಬೀದರ್ ಡಿಸ್ಟ್ರಿಕ್ಟ್ ಬಾರಿಕೆಯಲ್ಲಿ ನಮ್ಮ ಗಲ್ಲಿಯಲ್ಲಿ ಬೀದರ್ ಸಿಟಿಲಿ ಯಾರು ಇದ್ರು ನಾವು ಗಣಪತಿ 8 ಫೀಟ್ ಗಣಪತಿ ನಾವು ಮಣ್ಣನ್ ಗಣಪತಿ ತಾವು ಬರ್ಬೇಕು. ನಾನು ಬರ್ತೀನಿ ಕಾಂಟ್ಯಾಕ್ಟ್ ಮಾಡ್ತೀನಿ, ತಾವು ಬರ್ರಿ. ಹೋದ ಸಲ ಬಾಬರ್ ಪೂಜೆ ಮಾಡಿ ಬೀದರ್ ಸಿಟಿದಾಗ ಎಲ್ಲರೂ 25 ಫೀಟ್ ತನದ ಹಿಂದೆ ಹೋದ್ರೆ ನನ್ನ ಚೇರ್ ಹಿಂದೆ ಚಂದಾಂಜ ಮಹಾಪುಣ್ಯಂ ಪವಿತ್ರಂ ಪಾವನಾಶನಂ ಮಾಪದಾಹರದೇ ನಿತ್ಯಂ ಲಕ್ಷ್ಮೀ ಮಹಾಮಂಗಳಮೂರ್ತೆ ನಮಃ. ನಿರ್ವಿಘ್ನಮಸ್ತು ಸುಮುಖಶ್ಚೇವಂಜೇವ ಜಪಿಗೋಜ್ಞನಿಗಃ ಲಂಬೋದಶೋ ವಿಘ್ನಾಶೋ ಗಣಾಧಿಪಃ ದುರ್ಗಾಗಣಾಧಿಪಶೋ ಬಾಲಚಂದ್ರೋಜ್ಞಾನಹಾದ್ವಾರಶ್ವೇತ ನಾಮನೆ ತ್ರಿಸಂಧ್ಯಾಯ ಸ್ಪ್ರೇಂದ್ರರಾಜ ವಿಘ್ನಂ ಸುದೋ ಆಚಮ್ಯತ್ರಾಮ್ಯ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ.
गोविंदाय नमः विष्णुवे नमः मधुसूदनाय नमः त्रिपुराय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः शंकरकृष्णाय नमः वासुदेवाय नमः पुतुन्नाय नमः निरुद्धाय नमः पुरुषोत्तमाय नमः अधोक्षाय नमः अच्युतेन्द्राय नमः हरे नमः श्रीकृष्णपरमात्मने नमः शुभाभ्यां शुभेशोक्तिप्रारार्धे एवं विशिष्टायां शुभदो शिवानुषी गोत्रोत्पन्नस्याः शिवगोत्रोत्पन्नस्य नामधेयस्य सागरखण्डे नामधेयस्य मातृपुत्रसमेतस्याः ईश्वरखण्डे नामधेयस्य मातृसमेतस्याः नामधेयस्य सहकुटुम्बस्य खंडे समस्त खंडे परिवार नामधेयस्य सहकुटुम्बस्य सहपरिवारस्य समस्तोपशान्तर्थं समस्तमङ्गलार्थं समस्ताद्भुजञ्जाविष्काम्यार्थ फलसिद्ध्यर्थं मम आत्मनः श्रुति स्मृति पुराणोक्त पुण्यफल प्राप्त्यर्थं अस्माकं सह कुटुम्बानां क्षेम स्थैर्य वीर्य विजय अभय आयुः आरोग्य ऐश्वर्य अभिवृद्धि अर्थं समस्त दुरित उप शांत्यर्थम समस्त मंगल अवाप्ति अर्थम समस्त अभ्युदय अर्थंच आयुष्य काम्यार्थ फल सिद्ध्यर्थम संकल्पित कर्मणे मनोकामना फल सिद्ध्यर्थम कलस्यमुखे विष्णुकण्ठे दृश्यमानसदः बोले स्वतन्त्रः प्रगोसुङ्गै मात्रः त्रिगावित्री सावित्री शान्ति पुष्टिकीर्तां पूर्णाय नमः सर्वोपचारार्थे सकलगन्धाक्षतपत्रपुष्पाणि समर्पयामि रुद्राग्मुसौभाग्यदां पूजार्थे ऋतुकालोद्भवनानाविधपरिमलपत्रपुष्पाणि समर्पयामि सत्यन्दवर्तेन प्रशंसामि दैवेद्यं गणपति बप्पा मोरया गणपति बप्पा मोरया शतमानं भवदाय पुरुषेन्द्रिय रायशेवेन्द्रिय प्रतिष्ठते सत्यवन्दाज्ञो सत्यहस्तो मनो वाञ्छा फलसिद्धिरस्तु धनकनकंस्तु इन्दोत्तेजः चन्दनञ्जमः पुण्यं पवित्रं पावनं शरं मापदहरते नित्यं लक्ष्मीं प्रतिसम्पदः हलो हलो टोपी ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ ವಿವೇಕ್ ದೀಪಕ್ ವಾಲೆ ಫೌಂಡೇಶನ್ ವತಿಯಿಂದ
ಪರಿಸರ ಸ್ನೇಹಿ ಗಣೇಶ್ ಅವ್ರು ಕೂಡಿಸಿದ್ದಾರೆ. ನನಗೆ ಬಂದು ಪೂಜೆ ಮಾಡಿ ಆಶೀರ್ವಾದ ಮಾಡ್ಲಿಕ್ಕೆ ನನಗೆ ಆಶೀರ್ವಾದ ತಗೊಳ್ಳೋಕ್ಕೆ ನನಗೆ ಆಹ್ವಾನ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಅವರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ನಮ್ಮ ಬೀದರ್ ಲೋಕಸಭಾ ಕ್ಷೇತ್ರದ ಮಹಾಜನತೆ, ನಮ್ಮ ರಾಜ್ಯ ಹಾಗೂ ರಾಷ್ಟ್ರದ ಮಹಾಜನತೆಗೆ ಎಲ್ಲರಿಗೂ ನಾನು ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಹಬ್ಬ ಹಾರ್ದಿಕ ಶುಭಾಶಯಗಳು. ನಮ್ಮ ನೂತನವಾಗಿ ಆಯ್ಕೆಯಾಗಿರುವ MP ಸಾಹೇಬರು ಸಾಗರ್ ಖಂಡ್ರೆ ಅವರು ಬೀದರಲ್ಲಿ ಇದ್ದರು 2-3 ದಿನಗಳಿಂದ. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಕರೆ ಮಾಡಿ ಕೇಳಿಕೊಂಡೆ, ತಾವು ಬರಬೇಕು, ನಾವು ಒಂದು ಚಿಕ್ಕ ವಿಗ್ರಹನೇ ಮಾಡಿದ್ದೀವಿ, ಆದರೆ ಪರಿಸರ ಸ್ನೇಹಿ ಮಾಡಿದ್ದೀವಿ, ಸೊ ತಾವು ಬಂದು ಆಶೀರ್ವಾದ ಪಡ್ಕೊಳ್ಳಬೇಕು ಅಂತ ಅನಿಸಿದೆ. ಅವರು ನಾನು ಕರೆ ಮಾಡಿದ್ದಕ್ಕೆ ಬಂದು ಪೂಜೆ ಸಲ್ಲಿಸಿದ್ರು. ತುಂಬ ಖುಷಿ ಆಯಿತು. ದೇವರಲ್ಲದೆ ಪ್ರಾರ್ಥಿಸ್ತೀನಿ, ನಮ್ಮ MP ಸಾಹೇಬರಿಗೆ ದೇವರು ಇನ್ನಿಷ್ಟು ಶಕ್ತಿ ಕೊಟ್ಟು ನಮ್ಮ ಬೀದರ್ ಡಿಸ್ಟಿಕ್ಗೆ ಇನ್ನೂ ಅಭಿವೃದ್ಧಿ ಮಾಡೋಂಥ ಶಕ್ತಿ ಕೊಡಲಿ ಮತ್ತು ಗಣಪತಿ ದೇವರು ಎಲ್ಲರಿಗೂ ಒಳ್ಳೆ ಶಕ್ತಿ ಸಾಮರ್ಥ್ಯ ಕೊಡಲಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಗಾಂಧಿಗಂಜ್ನಲ್ಲಿರುವ ಸಿದ್ಧಿವಿನಾಯಕ ಗಣೇಶ್ ಮಂಡಳಿಯು ಹಾಕಲಾದ ಜಯಶ್ರೀ ಭದ್ರಿನಾಥ್ ದೇವಸ್ಥಾನದ ಮಾದರಿಯಲ್ಲಿ ಪೆಂಡಾಲ್ ಹಾಕಲಾಗಿದೆ. ಇದು ಸಾರ್ವಜನಿಕರಿಗೆ ಆಕರ್ಷಣೀಯ ಕೇಂದ್ರವಾಗಿ ಮಾರ್ಪಟ್ಟಿದೆ. ನಗರ ಅಲ್ಲದೆ ಜಿಲ್ಲೆಯ ವಿವಿಧೆಡೆಯಿಂದ ಮಹಿಳೆಯರು, ಯುವ ಸಮೂಹ, ಮಕ್ಕಳು ತಂಡೋಪತಂಡವಾಗಿ ಆಗಮಿಸಿ ಈ ಪೆಂಡಾಲ್ ಅನ್ನು ವೀಕ್ಷಿಸಿ ಅದರೊಳಗೆ ಪ್ರತಿಷ್ಠಾಪಿಸಿದ ಗಣೇಶ ಮೂರ್ತಿ ನೋಡುಗರ ಗಮನ ಸೆಳೆಯುತ್ತಿದೆ. ಇದು ಗಾಂಧಿಗಂಜಿನ ಅಡದ್ದು ಖಾನ್ ಮಾಲೀಕರು 51ಕ್ಕಿಂತ ಹೆಚ್ಚು ಜನ ಗಣೇಶನ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಡಗರ ಸಂಭ್ರಮದಿಂದ ಗಣೇಶನ ಮೂರ್ತಿ ಸ್ಥಾಪಿಸಲಾಗಿದೆ. ಇಲ್ಲಿನ ಎಲ್ಲ ವ್ಯಾಪಾರಸ್ಥರಿಗೆ, ವ್ಯವಸ್ಥಾಪಕರಿಗೆ, ರೈತರಿಗೆ ಎಲ್ಲರಿಗೂ ದೇವರು ಶಾಂತಿ ಸಮೃದ್ಧಿ ನೀಡಲಿ ಎಂದು ಪ್ರಾರ್ಥಿಸಿದರು. ನಾಳೆ 10ನೇ ತಾರೀಕು ಮಂಗಳವಾರದಂದು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲವರೆಗೆ ಮಹಾಪ್ರಸಾದ ಆಯೋಜಿಸಲಾಗಿದೆ ಎಂದು ಅಧ್ಯಕ್ಷರಾದ ಅಶೋಕ್ ರಜಂತಲ್ ವಿನಂತಿಸಿದ್ದರು. ಗಣೇಶ್ ಮಂಡಲ್ ಅಧ್ಯಕ್ಷರಾದ ಅಶೋಕ್ ರಜಂತಲ್ ಅವರು ಮಾತನಾಡುತ್ತಾ, ಇಲ್ಲಿನ ಗಾಂಧಿಗಂಜ್ನಲ್ಲಿ ಪ್ರತಿಷ್ಠಾಪಿಸಿರುವ ಶ್ರೀ ವೀರಸಿದ್ಧಿ ವಿನಾಯಕ ಗಣೇಶ ಮಂಡಳಿನಲ್ಲಿ ಮಂಗಳವಾರ ಪ್ರಸಾದ ವಿತರಣೆ ಆಯೋಜಿಸಲಾಗಿದೆ. ಬೆಳಗ್ಗೆ 11ಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸುವರು. ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್, ಸಂಸದ ಸಾಗರ್ ಖಂಡ್ರೆ, ಶಾಸಕ ಶೈಲೇಂದ್ರ ಬೆಲ್ದಾಳೆ, ಭಗವಂತ್ ಖೂಬಾ, ಬಂಡೆಪ್ಪ ಖಾಶಂಪುರ್, ರಘುನಾಥ್ ರಾವ್ ಮಲ್ಕಾಪುರೆ, ಉಮಾಕಾಂತ್ ನಾಗ್ಮಾರ್ಪಳ್ಳಿ, ಸೂರ್ಯಕಾಂತ್ ನಾಗ್ಮಾರ್ಪಳ್ಳಿ, ಬಸವರಾಜ್ ಜಬ್ಶೆಟ್ಟಿ ಇತರರು ಪಾಲ್ಗೊಳ್ಳುವರು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಬೇಕು ಎಂದು ಗಣೇಶ ಮಂಡಲ್ ಅಶೋಕ್ ರಜಂತಲ್ ಅವರು ಮನವಿ ಮಾಡಿದ್ದಾರೆ. ಒಬ್ಬರೊಬ್ಬರು ಎತ್ತಿ ಗಣಪತಿ ಮೇಲೆ ಅರ್ಶನ ಕುಂಕುಮ ಎರಿಸಬೇಕು. ಮುಖದ ಮೇಲೆ ಎರಿಸ್ಬೇಡ್ರಿ, ಕಾಲ ಮೇಲೆ ಎರಿಸ್ರಿ. ಅವ ಪ್ರಸಾದ, ಅವ ತರತಾದ, ಅವ ಕ್ಷಣತಾದ, ಅವ ಚೋರ್ಧ್ವಾತಾದ, ಅವ ಶ್ರೀ ಗುರು ಬ್ರಹ್ಮ ಗುರು ವಿಷ್ಣು ಯಜಮಾನಸ್ಯ ಗೋತ್ರೋತ್ಪನ್ನಸ್ಯ ಯಜಮಾನಸ್ಯ ನಾಮಧೇಯಸ್ಯ ಯಜಮಾನಸ್ಯ ಧರ್ಮಪತ್ನಿ ಸಮೇತ ಮಮ ಆತ್ಮನಃ ಶ್ರುತಿ ಸ್ಮೃತಿ ಪುರಾಣೋಕ್ತ ಪ್ರಾಪ್ತಿ ಅರ್ಥಂ ಮಮ ಅಸ್ಮಾಕಂ ಸರ್ವೇಷಾಂ ಸಹ ಕುಟುಂಬಾನಾಂ ಸಿದ್ಧ್ಯರ್ಥಂ ಪ್ರತಿ ವಾರ್ಷಿಕ ವಿಹಿತ ಗಣೇಶ ಉತ್ಸವ ಅಂಗತಿ
ಕೊಟ್ಟಂಗೆ ಹಾಡು ಅವ್ರು ನಿಮ್ಮೆಲ್ಲಿದ್ದೀರಿ? ಗಾಂಧಿಗಂಜ್ ಮತ್ತು ಮೋತಿ ಬಜಾರ್ ಗಾಂಧಿಗಂಜ್ ಬೀದರ್ ಈ ವತಿಯಿಂದ ಪ್ರತಿ ವರ್ಷ ಇದು ಗಣೇಶದ ಚತುರ್ಥಿಯನ್ನು ಆಚರಣೆ ಮಾಡಲಾಗುತ್ತದೆ. ಅದೇ ರೀತಿ ಇಲ್ಲಿನ ಎಲ್ಲ ವ್ಯಾಪಾರಸ್ಥರಿಗೆ, ಬಂದ ವ್ಯವಸಾಯರಿಗೆ, ಎಲ್ಲರಿಗೆ, ರೈತರಿಗೆ ಎಲ್ಲರಿಗೆ ಅನುಗ್ರಹ ಮಾಡಿ ಶಾಂತಿ ನೆಮ್ಮದಿಯಿಂದ ಆರೋಗ್ಯದಿಂದ ವ್ಯಾಪಾರ ಸಂಸಾರ ಎಲ್ಲ ನಡೆದುಕೊಂಡು ಹೋಗಲು ನಾನು ಇಚ್ಛಿಸುತ್ತೇನೆ. ಅದೇ ರೀತಿ 5 ದಿವಸ ಆಚರಣೆ ನಡೆಯುತ್ತದೆ. ನಾಳೆ ದಾಸೋಹ ಪ್ರಸಾದ ಇದೆ, ಮಹಾಪ್ರಸಾದ ಇದೆ. ಎಲ್ಲರೂ ಬಂದು ಪ್ರಸಾದವನ್ನು ಸೇವಿಸಬೇಕೆಂದು ಇಚ್ಛಿಸುತ್ತೇನೆ. ಕೇದಾರ್ನಾಥ್ ಮತ್ತು ಈ ವರ್ಷ ನಾವು ಪ್ರತಿ ವರ್ಷ ಒಂದೊಂದು ಮಂಟಪವನ್ನು ಮಾಡ್ತೇವೆ. ಈ ವರ್ಷ ಕೇದಾರನಾಥದ ಮಂಟಪವನ್ನು ಮಾಡಲಾಗಿದೆ. ಇದರಿಂದ ಕೇದಾರನಾಥದ ಆಶೀರ್ವಾದ ಗಾಂಧಿಗಂಜ್ಗೂ ಮತ್ತು ಮೋತಿ ಬಜಾರು ಎಲ್ಲ ವ್ಯಾಪಾರಸ್ಥರಿಗೆ ಎಲ್ಲರಿಗೆ ಆಶೀರ್ವದಿಸಲೆಂದು ನಾನು ನಿಮ್ಮಲ್ಲಿ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಡಗರ ಸಂಭ್ರಮದಿಂದ ಪೂಜೆ ಮತ್ತು ಮಹಾಪ್ರಸಾದ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ರಜನೀಶ್ ವಾಲಿ ಅವರ ಧರ್ಮಪತ್ನಿಯಾದ ಅಂಜನಿ ವಾಲಿ ಮತ್ತು ಅವರ ಮಗನಾದ ಆದಿಶ್ ವಾಲಿ ಸೇರಿದಂತೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಸಲ್ಲಿಸಿದರು. ಗಜಾನನ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ರಜನೀಶ್ ವಾಲಿ ದಂಪತಿಗಳು ಗಣೇಶನಿಗೆ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಗಮೇಶ್ ಮುಠಾರೆ, ಸಂತೋಷ್ ನಿಂಬೂರೆ, ಮಹೇಶ್ ನಿಂಬೂರೆ, ಶ್ರೀನಾಥ್ ಬಿಜ್ಕುಂದಿ, ಸಚಿನ್ ಪಾಟೀಲ್, ನಾಗರಾಜ್ ಅಲಿಯಾಬಾದ್, ವಿಶಾಲ್ ಅಲಿಯಾಬಾದ್, ಆಕಾಶ್ ಭೋಸ್ಲೆ, ಡಾಕ್ಟರ್ ಆಕಾಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. देव सुख सौभाग्यदायिनी अतस्वा पूजिष्यामि हरिद्रां सर्वकामदा कुंकुमं कामना दिव्यं कामनेकां संभवा कुंकुमेनार्चिते देवग्रहाण परमेश्वर हरिद्रा कुंकुम सौभाग्य नाना परिमल द्रव्याणि समर्पयामि. गजानन भगवान की जय. मंगल मूर्ति मोरया. तस्मात् शुभमेश पुत्र पौत्र शुभमेश शांतिं प्रयश्च मे. नारे काळा होईल ना.
ಉಳವಿ ಚನ್ನಬಸವ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ಬೀದರ್ 4ನೇ ವಾರ್ಷಿಕ ಸಾಮಾನ್ಯ ಸಭೆ ಸಹಕಾರಿಯ ಕಚೇರಿ ಆವರಣದಲ್ಲಿ ಉಳುವಿ ಚನ್ನಬಸವ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ಬೀದರ್ ಇವರ 4ನೇ ವಾರ್ಷಿಕ ಮಹಾಸಭೆಯನ್ನು ಸಹಕಾರಿಯ ಅಧ್ಯಕ್ಷರಾದ ಶ್ರೀಮತಿ ಲಲಿತಾ ಗಂಡ ಡಾಕ್ಟರ್ ಮಾಧವರಾವ್ ಶರಿಕರ್ ಇವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಜರುಗಿಸಲಾಯಿತು. ಸಾಮಾನ್ಯ ಸಭೆಯ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಇದರ ನಿರ್ದೇಶಕರಾದ ಗುರುನಾಥ್ ಚಾಂತಿಕರ್ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಸಹಕಾರ ಸಂಘಗಳಲ್ಲಿ ಆಡಳಿತ ಮಂಡಳಿಯು ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಬೇಕು ಹಾಗೂ ಸದಸ್ಯರು ಸಹಕಾರಿಯ ಸಾಲ ಪಡೆದು ಪ್ರಾಮಾಣಿಕವಾಗಿ ಮರುಪಾವತಿ ಮಾಡಿದ್ದಾಗ ಮಾತ್ರ ಸಂಘ ಬೆಳೆಯಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದ್ದರು. ಸಹಕಾರಿಯು ಅಲ್ಪಕಾಲದಲ್ಲಿಯೇ ಒಳ್ಳೆಯ ಲಾಭ ಮಾಡಿರುವುದು ನೋಡಿದರೆ ಸಂಘದಲ್ಲಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗ ಉತ್ತಮ ಕಾರ್ಯ ಮಾಡಿರುವುದು ಕಂಡುಬರುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ವೇದಿಕೆ ಮೇಲೆ ಹಿರಿಯ ವೈದ್ಯರಾದ ಡಾಕ್ಟರ್ ಮಾಧವರಾವ್ ಶರಿಕರ್ ಅವರು ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿದ್ದರು. ಅಧ್ಯಕ್ಷರಾದ ಶ್ರೀಮತಿ ಲಲಿತಾ ಶರಿಕರ್ ಇವರು ಸಂಘದ ಬೆಳವಣಿಗೆಗೆ ಸದಸ್ಯರ ವ್ಯವಹಾರ ಕಾರಣ, ಇದರ ಲಾಭವು ಎಲ್ಲರಿಗೆ ಸಲ್ಲುತ್ತದೆ ಎಂದು ತಿಳಿಸಿದ್ದರು. ಸಂಘದ ಲೆಕ್ಕ ಪರಿಶೋಧನಾ ವರದಿಯನ್ನು ವ್ಯವಸ್ಥಾಪಕ ನಿರ್ದೇಶಕರಾದ ನಾಕ್ಷಟಿ ಪಾಟೀಲ್ ಸುಗ್ನಾಳ್ ಇವರು ಮಂಡಿಸಿ ಅನುಮೋದನೆ ಪಡೆದುಕೊಂಡರು. ಸಹಕಾರಿಯ ಉಪಾಧ್ಯಕ್ಷರಾದ ರಮೇಶ್ ಕತ್ತೆ ಇವರು ಸದರಿ ಸಾಲಿನಲ್ಲಿ 12% ಲಾಭಾಂಶ ಘೋಷಿಸಿದ್ದರು. ಸಭೆಯಲ್ಲಿ ಹಿರಿಯ ಸಹಕಾರಿಗಳಾದ ಸಂಜೀವ್ ಕುಮಾರ್ ಸಜ್ಜನ್, ನಿರ್ದೇಶಕರಾದ ಪದ್ಮಾಚಾ ಪೋದಾರ್, ವೀರಯ್ಯ ಸ್ವಾಮಿ ಅತಿವಾಳ್, ವೀರೇಂದ್ರ ಪಾಟೀಲ್, ಜಗದೇವಿ ಧರಿಮ್ಯಾಲ್, ಭಾಗ್ಯಶ್ರೀ ಪಾಟೀಲ್, ರಾಜಶೇಖರ್ ಭುಯ್ಯ, ಅನುರಾಧ ಮೇಧಾ, ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ವೀರ್ಶೆಟ್ಟಿ, ಒಕ್ಕೂಟ ಮುಖ್ಯ ಕಾರ್ಯನಿರ್ವಾಹಕರಾದ ಅಮೃತ್ ಹೊಸ್ಮನಿ, ಸಿಬ್ಬಂದಿಗಳಾದ ಪ್ರವೀಣ್ ಕುಲಕರ್ಣಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ಉತ್ತಮ ಗ್ರಾಹಕರಾದ ಮಲ್ಲಿಕಾರ್ಜುನ್ ತಂದೆ ಶಂಕರಪ್ಪ, ವೀರಭದ್ರಪ್ಪ ಪಾಂಚಾಳ್ ಬಾಜ್ಪಳ್ಳಿ, ಅಂಬದಾಸ್ ಕುಂಬಾರ್ ಬಾಚಪಳ್ಳಿ, ಮಾದಪ್ಪ ತಂದೆ ಗುಂಡಪ್ಪ ಸುಗ್ನಾಳ್, ಶಿವಕುಮಾರ್ ವಿಠಲ್ ಚಿಟ್ಟ, ಉಮೇಶ್ ರೆಡ್ಡಿ ಗೋಡಂಪಳ್ಳಿ ಅವರಿಗೆ ಸನ್ಮಾನಿಸಲಾಯಿತು. ಕಂಪ್ಯೂಟರ್ ಪ್ರಿಂಟಿಂಗ್ 38,000, ಸಾಲ ಮತ್ತು ಮುಂಗಡಗಳು HP ಸಾಲ 43,000, 43,10,507 ರೂಪಾಯಿ HP ಸಾಲ. HP ಸಾಲ ಅಂದ್ರೆ ಹೈಪಿಕೆತಿಕೇಶನ್ ವಾಹನಗಳಿಗೆ ಸಾಲ ಕೊಡೋದಿದು. BDP ಸಾಲ ಅಂದ್ರೆ ಬಿಸ್ನೆಸ್ ಡೆವಲಪ್ಮೆಂಟ್ ಸಾಲಕ್ಕೆ 22,52,301 ರೂಪಾಯಿ. ಇದು BDP ಸಾಲ, ಬಿಸ್ನೆಸ್ ಡೆವಲಪ್ಮೆಂಟ್ ಸಾಲ ಕೊಟ್ಟಿದ್ದೀವಿ. ಬಂಗಾರದ ಮೇಲೆ ಸಾಲ 1,39,000, ಬೆಳ್ಳಿ ಸಾಲ 5,000. ಬೀದರ್ ಜಿಲ್ಲಾ ಸೌಹಾರ್ದ ಒಕ್ಕೂಟ ಟೋಟಲ್ ಒಟ್ಟು 67,06,808 ರೂಪಾಯಿ ನಮ್ಮದು ಔಟ್ಸ್ಟ್ಯಾಂಡಿಂಗ್ ಅದ ಸಾಲ ಅದ ಮಂದಿ ಮ್ಯಾಗ ಅದ. ಬೀದರ್ ನಾವು ನಮ್ಮದು ಸೇರದ ಬೀದರ್ ಜಿಲ್ಲಾ ಸೌಹಾರ್ದ ಒಕ್ಕೂಟಕ್ಕೆ ಒಂದು ಶೇರ್ ತೊಗೊಂಡಿದ್ದೀವಿ 11,550 ರೂಪಾಯಿ. ನಾವು ರೀಸೆಂಟ್ DCC ಬ್ಯಾಂಕಿಗೆ ಶೇರ್ ಖರೀದಿ ಮಾಡ್ಲಿಕ್ಕೆ 2 ಲಕ್ಷ ರೂಪಾಯಿನ ಬೀದರ್ DCC ಬ್ಯಾಂಕಿನ ಸದಸ್ಯರಾಗೋ ಸಲುವಾಗಿ 2 ಲಕ್ಷ ರೂಪಾಯಿ ಆಲ್ರೆಡಿ DCC ಬ್ಯಾಂಕಿಗೆ ಕೊಟ್ಟು ಅವ್ರ ಸದಸ್ಯತ್ವ ಅಕಾಡೆಮಿಕರಿಗೆ ಈ ವರ್ಷ ನಮ್ಗೆ ಕೊಡ್ತೀನಿ ಅಂತ ಹೇಳಿದಾರೆ, ಕೊಟ್ಟು ಅವ್ರಿಗೆ ಕೊಟ್ಟಿವಿ. ಥ್ಯಾಂಕ್ ಯು. ಗೌರವಾನ್ವಿತ ಸದಸ್ಯರೇ, ಈ ವರ್ಷ 3,58,907 ರೂಪಾಯಿ ಲಾಭ ಆಗ್ಯದ. ಆ ಲಾಭ ಆಗೋದಕ್ಕೋಸ್ಕರ ಡಿವಿಡೆಂಟ್ ಹಂಚಬೇಕಂತ ಹೇಳಿ ನೀವು ಅಪ್ಪಣೆ ಕೊಟ್ಟು 100% ಘೋಷಣೆ ಮಾಡಬೇಕಂತ ಅವ್ರು ಅಪ್ರೂವ್ ಕೊಟ್ಟರೆ ಅಂದ್ರೆ ಓಕೆ. ಪಾಸ್ ಮಾಡ್ಯಾರೆ 100%. ಚಪ್ಪಾಳೆ ಹೊಡ್ರಿ, ಕೈ ಮಾಡ್ರಿ. ನಮ್ಮ ಈ ಒಂದು ಉಳುವಿ ಚನ್ನಬಸವ ಪತ್ತಿನ ಸೌಹಾರ್ದ ಸಹಕಾರಿ ಮತ್ತು ಬೀದರ್ ಇದರ 4ನೇ ವಾರ್ಷಿಕ ಸಾಮಾನ್ಯ ಸಭೆಗೆ ಉದ್ಘಾಟಕರಾಗಿ ಆಗಮಿಸಿರುವಂಥ ನಮ್ಮ ಸೌಹಾರ್ದ ಚಳವಳಿಯ ಪಿತಾಮಹ ಅಂತ ಅನ್ಬೋದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಚಳವಳಿ ಬರಬೇಕಾದ್ರೆ ಭಾಳಷ್ಟು ಸಹಕಾರಿಗಳ ಒಂದು ಹೋರಾಟದ ಫಲವಾಗಿ ಇವತ್ತಿನ ದಿವಸ ನಾವು ಒಂದು ಸೌಹಾರ್ದ ಕಾಯ್ದೆಯನ್ನು ಕರ್ನಾಟಕದಲ್ಲಿ ನಾವೆಲ್ಲರೂ ಆ ಕಾಯ್ದೆ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಈ ಕುರಿತು ನಮ್ಮ ಸಾಮಾನ್ಯ ಸಭೆಗೆ ಉದ್ಘಾಟಕರಾಗಿ ಆಗಮಿಸಿರುವಂಥ ಹಿರಿಯ ಸಹಕಾರಿಗಳಾದಂಥ ಶ್ರೀಯುತ ಗುರುನಾಥ್ ಜಾಂತಿಕರ್ ಸರ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ನಮಗೆ ಮಾರ್ಗದರ್ಶನ ಮಾಡಬೇಕಂತೇಳಿ ಸರ್ ಅದನ್ನು ಇವತ್ತು ವಿಶೇಷವಾಗಿ ಬೀದರ್ನಲ್ಲಿ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಆ ಒಂದು ವಾಕ್ಯವನ್ನು ಇವತ್ತು ಸಹಕಾರಿಗಳು ನೀವೆಲ್ಲ ಸೇರಿ ಅದನ್ನು ಸುಳ್ಳು ಮಾಡಿದ್ದೀವಿ. ಬಂಧುಗಳೇ, ಸಹಕಾರಿ ಸಂಸ್ಥೆಗಳಿಗೆ ನಡೀತಕ್ಕಂಥದ್ದು
ಅಲ್ಲಿರ್ತಕ್ಕಂಥ ಅಧ್ಯಕ್ಷರು, ಆಡಳಿತ ಮಂಡಳಿ, ಆಮೇಲೆ ಸದಸ್ಯರ ವಿಶ್ವಾಸದ ಮೇಲೆ. ಒಂದು ಸಹಕಾರಿ ಬೆಳಿಬೇಕು ಅಂತಂದ್ರೆ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯ ಸದಸ್ಯರು ಬಹಳ ದೊಡ್ಡ ಪಾತ್ರವನ್ನು ಇದೆ. ಇಲ್ಲಿ ಯಾರೇ ನಿಮ್ಮೆಲ್ಲ ಠೇವಣಿಯನ್ನು ಇಡ್ತಾರೆ ಅಂತಂದರೆ ಸರ್ಕಾರ ಇತ್ಯಾದಿ ನಿಯಂತ್ರಣ ಎರಡನೇ ವಿಷಯ ಭಾಗ. ಆದರೆ ಯಾರೇ ನಿಮ್ಮಲ್ಲಿ ಠೇವಣಿ ತಂದು ಇಡ್ತಾರೆ ಅಂತಂದ್ರೆ ಇಲ್ಲಿರ್ತಕ್ಕಂಥ ಅಧ್ಯಕ್ಷರು ಯಾರು, ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಯಾರು, ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಹೇಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಥವಾ ತಮ್ಮ ಸದಸ್ಯರ ಜೊತೆಗೆ ಹೇಗೆ ಅವರನ್ನು ನಡ್ಕೊಳ್ತಾ ಇದ್ದಾರೆ, ಸದಸ್ಯರಾದಂಥವರು ಮತ್ತು ಸಿಬ್ಬಂದಿ ವರ್ಗದವರ ಸಂಬಂಧವನ್ನು ಅನ್ಯೋನ್ಯವಾಗಿರಬೇಕಾಗತ್ತೆ. ಸಿಬ್ಬಂದಿ ಆದಂಥವರು ಕೂಡ ಯಾವಾಗಲೂ ನಗುನಗುತ್ತಾ, ವಿಶೇಷವಾಗಿ ಈ ಸಹಕಾರಿ ಸಂಸ್ಥೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ನಾಗಶೆಟ್ಟಿ ಪಾಟೀಲ್ ಅವರು ಎಲ್ಲ ಸದಸ್ಯರೊಂದಿಗೆ ನಗುನಗುತ್ತಾ ಮಾತನಾಡ್ತಾ ಅವ್ರ ಮನವನ್ನು ಗೆಲ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಆ ಒಂದು ಕೆಲಸ ಮಾಡೋದರಿಂದ ಮಾತ್ರ ಈ ರೀತಿ ಒಂದು ಸಹಕಾರಿ ಸಂಸ್ಥೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಬಂಧುಗಳೇ, ಸಹಕಾರಿ ಸಂಸ್ಥೆ ನಡೀತಕ್ಕಂಥದ್ದೇ ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂದು, ನನಗಾಗಿ ನೀವು, ನಿನಗಾಗಿ ನಾವು, ನನಗಾಗಿ ನೀವು, ನಿಮಗಾಗಿ ನಾನು ಅಂತಕ್ಕಂಥ ಭಾವನೆಯನ್ನು ಸಹಕಾರ ತತ್ವ ಇದರ ಮೇಲೆ ನಿಂತಿದೆ. ಇವತ್ತು ಸಹಕಾರಿ ಸದಸ್ಯರು ಮತ್ತು ಸಹಕಾರಿ ಸಂಸ್ಥೆ ಮಧ್ಯದಲ್ಲಿರ್ತಕ್ಕಂಥ ಸಂಬಂಧನ ಹೇಗಿರಬೇಕು ಅಂತಕ್ಕಂಥ ಒಂದು ಹೆಂಡತಿ, ಮಕ್ಕಳು, ಎತ್ತು ಇದ್ರ ಜೊತೆಗೆ ಮಾತ್ರ ತನ್ನ ಸಂಬಂಧವನ್ನು ಇಟ್ಕೊಂಡಿಲ್ಲ. ಇದ್ದಕ್ಕಿದ್ದಂಗೆ ಒಂದ್ಸಲ ಏನಾಯಿತು, ಮಳೆಗಾಲ ಮಾರಿ ಬಂತು. ಆವಾಗ ಆ ಎರಡು ಎತ್ತಿನಲ್ಲಿ ಉದ್ದೇಶಿಸಿ ಮಾತನಾಡಿರುವಂಥ ಸಂಯುಕ್ತ ಸಭೆಯ ಮಾನ್ಯ ಅಧ್ಯಕ್ಷರಾದಂಥ ಜಾನಕರ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ವಿಶೇಷ ಸನ್ಮಾನ ನಮ್ಮ ಸರ್ಕಾರಿ ಸದಸ್ಯರಾದಂಥ ರಾಜ್ಕುಮಾರ್ ಗಾರಾ ಸರ್ ಅವರು, ಶ್ರೀಯುತ ಗುರುರಾಜ್ ಜಾನಕರ್ ಸರ್ ಅವರು ಧನ್ಯವಾದಗಳು. ಇದೀಗ ಸಹಕಾರಿಯ ಉತ್ತಮ ಗ್ರಾಹಕರಿಗೆ ಸನ್ಮಾನ ಇರುತ್ತೆ. ಸಹಕಾರಿಯ ವ್ಯವಸ್ಥಾಪಕ ನಿರ್ದೇಶಕರಾದಂಥ ನಾಗಶೆಟ್ಟಿ ಪಾಟೀಲ್ ಸರ್ ಅವರು ನಮ್ಮ ಸಹಕಾರಿಯಲ್ಲಿ ಇದು ಸಹಪತಿನ ನಡೆಸಿಕೊಂಡು ಹೋಗಬೇಕಾದ್ರೆ ತಮ್ಮೆಲ್ಲ ಸಹಕಾರ ಬೇಕಾಗುತ್ತೆ. ನಿರ್ದೇಶಕ ಮಂಡಳಿಗಳು ಹಾಗೂ ಗ್ರಾಹಕರಿಗೂ ಸದಸ್ಯರಿಗೂ ನಾನು ಕೇಳಿಕೊಳ್ಳೋದೇನೆಂದರೆ, ತಾವೆಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಠೇವಣಿಯನ್ನು ಸಲ್ಲಿಸುತ್ತಾ ಹಾಗೂ ಸಾಲವನ್ನು ತೆಗೆದುಕೊಳ್ಳಬೇಕು ಹಾಗೂ ಸಾಲವನ್ನು ಆಗಲಿ ಹಾಗೂ ಇದನ್ನು ಮಾಡಬೇಕಾದರೆ ನಡೆಯುವುದಿಲ್ಲ. ಕೊಡೋದು ತಗೊಳ್ಳೋದು ಎಲ್ಲನೂ ಇದ್ದರೆ ಇನ್ನು ಹೆಚ್ಚಿನ ಇದರಲ್ಲಿ ಬೆಳೆಯುತ್ತದೆ ಎಂದು ತಮ್ಮೆಲ್ಲರಿಗೂ ಕೇಳಿಕೊಳ್ಳುತ್ತೇನೆ. ಎರಡನ್ನು ಮಾತಾಡೋದಕ್ಕೆ ಧನ್ಯವಾದಿಸ್ತೇನೆ. ಕೇಳಿಕೊಂಡಾಗ ನಾಗಶೆಟ್ಟಿ ಪಾಟೀಲ್ ಸರ್ ಅವರು ಹಾಗೂ ಮಾನ್ಯ ಅಧ್ಯಕ್ಷರು ಎಲ್ಲ ನಿರ್ಣಯ ಮಾಡಿ ಇವತ್ತಿನ ದಿವಸ ಸಭೆಯನ್ನು ನಾವು ಸಾಯಂಕಾಲ ಹೊತ್ತಿಗೆ ಆಯೋಜನೆ ಮಾಡಿದ್ವಿ. ಸಹಕಾರಿ ಸಂಸ್ಥೆ ಸೆಪ್ಟೆಂಬರ್ 25 ಒಳಗಡೆ ಎಲ್ಲ ಆಡಳಿತ ಮಂಡಳಿ ಏನು ಸಾಮಾನ್ಯ ಸಭೆಗಳನ್ನು ಪೂರ್ಣಗೊಳಿಸಲೇಬೇಕಾಗಿರ್ತದೆ ಕಾಯ್ದೆ ಪ್ರಕಾರ. ಅದರಂತೆ ಇವತ್ತಿನ ದಿವಸ ಈ ಒಂದು ಸಭೆಯ ಉದ್ಘಾಟಕರಾಗಿ ಆಗಮಿಸಿ ನಮ್ಮ ಸಹಕಾರಿಗಳಿಗೆ ಹುರಿದುಂಬಿಸಿ ನಮ್ಮ ಸಹಕಾರಿಯನ್ನು ಬೆಳವಣಿಗೆಗೆ ಆಶಯ ವ್ಯಕ್ತಪಡಿಸಿರುವಂಥ ನಮ್ಮ ಸಂಯುಕ್ತ ಸಹಕಾರಿಯ ಮಾನ್ಯ ನಿರ್ದೇಶಕರಂಥ ಶ್ರೀಯುತ ಗುರುರಾಜ್ ಜಾನಕರ್ ಸರ್ ಅವರಿಗೆ ತಮ್ಮೆಲ್ಲರ ವತಿಯಿಂದ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಇವತ್ತಿನ ಒಂದು ಈ ಸಭೆಯ ಅಧ್ಯಕ್ಷತೆ ವಹಿಸಿ ನಮ್ಮೆಲ್ಲರಿಗೂ ಒಂದು ಹಿತನುಡಿಗಳನ್ನು ಆಡಿರುವಂಥ ಶ್ರೀಮತಿ ಲಲಿತಾ ಮೇಡಮ್ ಅವರು ಕೂಡ ತಮ್ಮೆಲ್ಲರ ವತಿಯಿಂದ ತುಂಬ ಧನ್ಯವಾದಗಳು. ಬೀದರ್ ನಗರದ ನಾಯಕಮನ್ ಬಳಿ ಇರುವ ರಾಮ್ಜಿ ಅಕಾಡ್ ಬೋವಿ ಸಮಾಜ ಗಜಾನನ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರದ್ಧಾಭಕ್ತಿಯಿಂದ ಗಣೇಶನ ಸ್ಥಾಪನೆ ಮಾಡಲಾಗಿದೆ. ಪ್ರತಿ ವರ್ಷ ವಿಭಿನ್ನ ರೀತಿಯಲ್ಲಿ ಆಚರಿಸುತ್ತಿದ್ದೇವೆ. ಈ ವರ್ಷವೂ ಒಂದು ಹೊಸ ರೀತಿಯ 30-35 ವರ್ಷಗಳಿಂದ ಹೊಸ ರೀತಿಯ ಅಲಂಕಾರ ಮಾಡಿದ್ದೇವೆ.
ಅರಣ್ಯ ಪರಿಸರ ಗಣಪತಿ ನಿರ್ಮಿಸಲಾಗಿದೆ. ಚಿಕ್ಕದೊಂದು ಕೆರೆಯಲ್ಲಿ ದೋಣಿ ಇದ್ದು ದೋಣಿಯಲ್ಲಿ ಗಣಪತಿಯ ವಾಹನ ಇಲಿ ದೋಣಿಯಲ್ಲಿ ಇದೆ. ಗಣಪತಿಯು ಮರ ಗಿಡ ಯಾರು ಕಡಿಯಬಾರದು, ಕಾಡನ್ನ ಉಳಿಸಿ ನಾಡನ್ನ ಬಳಸಿ ಎಂಬ ಪರಿಸರ ಸ್ನೇಹಿ ಗಣಪನನ್ನ ಕೂಡಿಸುವ ಮೂಲಕ ಜನರಿಗೆ ಆಕರ್ಷಿಸುತ್ತಿದೆ. ಈ ಸಂದರ್ಭದಲ್ಲಿ ಶೈಲೇಂದ್ರ ಹಿವ್ರೆ, ಸಂದೀಪ್ ಭೋಸ್ಲೆ, ಶ್ರೀಕಾಂತ್ ಹಿವ್ರೆ, ನರೇಂದ್ರ ಹಿವ್ರೆ, ಆಕಾಶ್ ಭೋಸ್ಲೆ, ಮಹೇಶ್ ಭೋಸ್ಲೆ, ದಿನೇಶ್ ಭೋಸ್ಲೆ, ಸಾಗರ್ ಹಿವ್ರೆ, ಸೋನು ಹಿವ್ರೆ, ವಿಕಿ ಪಾಶ್ವೆ ಸೇರಿದಂತೆ ಮಹಿಳೆಯರು, ಮಕ್ಕಳು, ಬಡಾವಣೆಯ ಜನರು ಸೇರಿದಂತೆ ಇತರರು ಇದ್ದರು. कम गिरी क्या नहीं गिरी मशीन आती है गणपति बप्पा मोरया मंगलमूर्ति मोरया मंगलमूर्ति मोरया वही समाजಕ್ಕೆ ಜಯವಾಗಲಿ ಮೂಲ ವೈ ಸಮಾಜಕ್ಕೆ ಜಯವಾಗಲಿ ಅಲ್ಲಕ್ಕಿ ಅವರು ವೈ ಸಮಾಜಕ್ಕೆ ಜಯವಾಗಲಿ ವೈ ಸಮಾಜಕ್ಕೆ ವರ್ಷದಂತೆ ಈ ವರ್ಷವೂ ನಾವು ಸುಂದರವಾದ ಮತ್ತು ಆಕರ್ಷಕವಾದ ಗಣೇಶ ಮೂರ್ತಿಯನ್ನು ಸುಂದರವಾದ ಡೆಕೋರೇಷನ್ ಅನ್ನು ಮಾಡುತ್ತಾ ಸರಿಸುಮಾರು 25-30 ವರ್ಷದಿಂದ ನಾವು ಹೊಸ ರೀತಿಯ ಅಲಂಕಾರಗಳನ್ನು ಮಾಡುತ್ತಾ ಬಂದಿದ್ದೇವೆ. ಲಾಕ್ಡೌನ್ಗಿಂತ ಮುಂಚೆ ನಾವು ಮಾಡುತ್ತಾ ಬಂದಿದ್ದೇವೆ. ಅದರ ನಂತರ ಒಂದು 4-5 ವರ್ಷ ಮಾಡುವುದಕ್ಕೆ ಆಗಲಿಲ್ಲ. ಈಗ ಪುನಃ ಈ ವರ್ಷ ನಮ್ಮ ಹಳೆ ರೀತಿಯಲ್ಲಿ ಈ ವರ್ಷವೂ ಕೂಡ ಸುಂದರ ಮತ್ತು ಆಕರ್ಷಕವಾದ ಅಲಂಕಾರವನ್ನು ಮಾಡುತ್ತಾ ಬಂದಿದ್ದೇವೆ. ಮತ್ತು ಎಲ್ಲ ಬೀದರ್ ಜನತೆಗೆ ತಿಳಿಯಪಡಿಸುವುದೇನೆಂದರೆ ತಾವು ಬಂದು ಈ ಸುಂದರವಾದ ಆಕರ್ಷಣೆಯನ್ನು ನೋಡಿ ಇದರ ಆನಂದವನ್ನು ಪಡೆಯಬೇಕೆಂದು ಇಚ್ಛಿಸುತ್ತೇನೆ. गजानन भक्तों को गणेश चतुर्थी के हार्दिक शुभकामनाएं और मैं सभी से विनती करता हूं कि इस गजानन उत्सव का जो हमने भोई समाज गजानन समिति की ओर से जो सुंदर दृश्य और सुंदर दिखावा जो हमने सादर किया है, सभी गजानन भक्तों से हमारी विनती है कि इस अद्भुत दृश्य का और अद्भुत हमारी समिति का जो भी सादर आकर्षण हमने पेश किया है उसको आकर आप दर्शन प्राप्त कर उसका लाभ उठाए, ऐसा मेरी इच्छा है. सभी से मेरा अनुरोध है. मंगलमूर्ति मोरया मंगलमूर्ति मोरया गणपति के जय जयकार 1 2 3 4 गणपति के जय जयकार गणपति बप्पा गणपति बप्पा वही समाजಕ್ಕೆ ಜಯವಾಗಲಿ वही समाजಕ್ಕೆ ಜಯವಾಗಲಿ ಮೂಲ वही समाजಕ್ಕೆ लेह पौत्रान् लेह सर्वकाम्य सिद्धे प्रार्थना पूर्वक नमस्कारान् समर्पये शतमानं भवतु शताय पुरुषतेन्द्रिय आयुष्येवेन्द्रिये स्वस्ति मंत्रा सत्या सन्तु. ಬೀದರ್ ನಗರದ ಕರ್ನಾಟಕ ಕಾಲೇಜ್ ಬಳಿ ಇರುವ ಶ್ರೀ ಶಿವ ಗಣೇಶ್ ಮಂಡಲ್ ಮಂಗರವಾಡಿ ಸಮಾಜದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಗಣೇಶನ ಸ್ಥಾಪನೆಯಾಗಿದೆ.
25 ವರ್ಷದಿಂದ ಗಣೇಶನ ಸ್ಥಾಪಿಸಲಾಗುತ್ತಿದೆ. ಅದ್ಭುತವಾದ ಪೆಂಡಲನ್ನು ನಿರ್ಮಿಸಲಾಗಿದೆ. 30 ರಿಂದ 40 ಅಡಿ ಎತ್ತರದ ಕುದುರೆಯ ಮೇಲೆ ಕುಳಿತಿರುವ ಗಣಪತಿಯ ವಿಗ್ರಹ ಕೂಡಿಸಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದರ್ಶನ ಪಡೆದು ಪುನೀತರಾಗಬೇಕೆಂದು ವಿಶಾಲ್ ಗುರುನಾಥ್ ಉಪಾಧ್ಯಾಯ ಅವರು ಮಾತನಾಡುತ್ತಾ ಹೇಳಿದ್ದರು. 5 ದಿನಗಳ ಕಾಲ ವಿಶೇಷ ಪೂಜೆ ಕಾರ್ಯಕ್ರಮಗಳು, ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿವೆ. ಮಕ್ಕಳಿಗೆ ದೇಶಭಕ್ತಿ ಮೂಡಿಸಲಾಗುವುದು ಎಂದು ತಿಳಿಸಿದ್ದರು. लेते हो ना वीडियो में देख रही कलाकारी देख रही दोनों भाई का आगला तुझे आगला तुझे ये जैसा काम भी करना चाहिए. रिमोट करो जी से लास्ट तो दूसरा कैमरा लेको. ಇದು ನಾವು ಕೂಡ್ಸೋದು 25 ಇಯರ್ಸ್ ಆಯಿತು. ಈ ವರ್ಷಕ್ಕೆ 25 ಇಯರ್ಸ್ ಆಯಿತು. ನಮ್ಮ ಗಣೇಶ್ ಮಂಡಳಿ ಹೆಸರು ಶ್ರೀ ಶಿವ ಗಣೇಶ್ ಮಂಡಳಿ, ಮಾಂಗರೋಡಿ ಸಮಾಜ್, ಬೀದರ್. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.